ಬಾಗಿಲು ತೆಗಿಬೇಕಂದ್ರು ಅಪ್ಪ ಒಂಚೂರು ಕಾಲ್ ಮಡಚಪ್ಪ ಅಂತ ಹೇಳ್ಬೇಕು. ಇವ್ ಥರ ಆಗ್ಬೇಕಲ್ಲ ಮರ. ಅಲ್ಲಿಂದ ಪುಸ್ತಕಗಳಿಗೆಲ್ಲ ಟಾಟಾ ಹೇಳಿ ಈ ಭಾಗಕ್ಕೆ ಬಂದೆ ಸರ್. ತಾಯಿಯ ಕಣ್ಣೀರಿನ ಮುಂದೆ, ನನ್ನ ತಂದೆಯ ಬೆವರ ಹನಿಯ ಮುಂದೆ. ಪೊಲಿಟಿಷಿಯನ್ಗಳು ನಿಮ್ಮ ಪ್ರಕಾರ ಭಯದಿಂದನೇ ಬದುಕ್ತಾ ಇದ್ದಾರಾ? ನಾನೇನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಆ ಥರದ್ದೇನು ಕನಸುಗಳಿರಲಿಲ್ಲ ಸರ್. ನಮಸ್ಕಾರ ನರೇಶ್ ಅವರೇ. ಸರ್ ನಮಸ್ತೆ. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ನೀವು? ಫಸ್ಟ್ ಕ್ಲಾಸ್. ಸೊ ಹೇಗೆ ನಡೀತಾ ಇದೆ ರಂಗಭೂಮಿ ಕಲಾವಿದರು ನೀವು? ಕಲಿಕೆಯ ಜೊತೆಗೆ ಮತ್ತು ಕಲಿಸುವುದರ ಜೊತೆಗೆ ಚೆನ್ನಾಗಿ ಸಾಗ್ತಿದೆ ಸರ್. ಎಷ್ಟು ವರ್ಷ ಆಯಿತು ಫೀಲ್ಡ್ ಬಂದು? ಅಂದರೆ ರಂಗಭೂಮಿ ಕಲಾವಿದರಾಗಿ ಯಾವಾಗ ಎಂಟ್ರಿ ಕೊಟ್ರಿ? ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಸರ್. ಎಷ್ಟು ನಿಮ್ಗೆ ಏಜ್ ಇವಾಗ? ಈಗ ಒಂದು 29. ಸೊ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತಂದೆಯ ಹೋರಾಟಗಳನ್ನು ನೋಡ್ತಾ ಮತ್ತು ತಂದೆಯ ಈ ಜಾನಪದ ಹಾಡುಗಳನ್ನು ಕೇಳ್ತಾ, ಅವರ ಸ್ಟ್ರೀಟ್ ಪ್ಲೇಗಳನ್ನು ನೋಡ್ತಾ ಮತ್ತು ಅವ್ರ ಜೊತೆಗೆ ಸ್ಕೂಲ್ ಇಲ್ಲದೆ ಇದ್ದಾಗ ಅವ್ರ ಜೊತೆಗೆ ಹೋಗ್ತಾ ಇದ್ದೆ. ಸೊ ಬೀದಿ ನಾಟಕಗಳ ಮುಖಾಂತರ ನಾನು ರಂಗಭೂಮಿಯ ಪಯಣ ಸ್ಟಾರ್ಟ್ ಮಾಡಿದ್ದೆ. ಮೂಲತಃ ಯಾವ ಊರು ಅವ್ರದ್ದು? ನಾನು ರಾಯಚೂರು ಜಿಲ್ಲೆ, ರಾಯಚೂರು ತಾಲೂಕು, ರಾಯಚೂರಿಂದ ಒಂದು 5 ಕಿಲೋಮೀಟ್ರ್ ದೂರ ಸರ್, ಆಶಾಪುರ ಅಂತ ಒಂದು ಹಳ್ಳಿ. ಆ ಊರಿನವ್ರು ನಾನು. ಓಕೆ. ತಂದೆ ತಾಯಿ? ಸರ್ ಅಪ್ಪನ ಹೆಸರು ಡಿಂಗ್ರಿ ನರಸಪ್ಪ ಅಂತ. ಓಕೆ. ತಾಯಿ ಅಮ್ಮಗೆ 2 ಹೆಸರಿದೆ, ಈರಮ್ಮ ಅಂತ ಕರೀತಾರೆ ಮತ್ತು ಮುಕ್ರಮ್ಮ ಅಂತಲೂ ಕರೀತಾರೆ, ಇಲ್ಲ ಶಶಿಕಲಾ ಅಂತಲೂ ಕರೀತಾರೆ. ಸೊ ನನ್ನ ತಂಗಿ ಬಂದು ಅಂಜಲಿ, MA ಓದ್ತಿದ್ದಾಳೆ. ನನ್ನ ತಮ್ಮ ಭರತ್ ಡಿಂಗ್ರಿ, ಅವನು ಆರ್ಟಿಸ್ಟ್ ಫೀಲ್ಡಲ್ಲೇ ಮುಂದುವರಿತಿದ್ದಾನೆ ರಂಗಭೂಮಿಯಲ್ಲಿ. ಓಕೆ. ಸೊ ನೀವು ಆರ್ಟಿಸ್ಟ್ ಆಗಬೇಕಂತ ಏನಕ್ಕೆ ಅನ್ನಿಸ್ತು? ಮನೆಯವರು ಏನಾದರೂ ಮುಂಚೆಯಿಂದ ಆರ್ಟಿಸ್ಟ್ ಇದ್ದ ಸ್ಟ್ರೀಟ್ ಡ್ರಾಮಾ ಎಲ್ಲ ಮಾಡ್ತಾ ಇದ್ರಲ್ಲ, ಅದರಿಂದನ ಅಥವಾ? ಆ್ಯಕ್ಚುಲಿ ನನಗೆ ಸ್ಕೂಲ್ ವಯಸ್ಸಲ್ಲಿದ್ದಾಗ, ಅಂದರೆ ಸ್ಕೂಲಲ್ಲಿ ಓದಬೇಕಾದ್ರೆ ನಾನೇನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಆ ಥರದ್ದೇನು ಕನಸುಗಳಿರಲಿಲ್ಲ ಸರ್. ಈ ಎಕ್ಸಾಂಪಲು ಯಾರನ್ನೋ ನೋಡ್ತಿರ್ಬೇಕಾದ್ರೆ ಇವ್ನ ಥರ ಆಗಬೇಕಲ್ಲ ಮರ್ಯ ಅಂತ ಅನಿಸೋದು, ಇನ್ಯಾರೋ ನೋಡಿದಾಗ ಇವ್ನ ಥರ ಆಗಬೇಕಲ್ಲ ಮರ್ಯ ಅನಿಸೋದು. ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪನ್ನೇ ನೋಡಿರೋದ್ರಿಂದ, ಅಪ್ಪನ ಹಾಡುಗಳನ್ನು ಕೇಳಿರೋದ್ರಿಂದ ಸೊ ನನಗೆ ತಂದೆ ಇನ್ಫ್ಲುಯೆನ್ಸ್ ಸಿಕ್ಕಾಬಟ್ಟೆ ಇತ್ತು. ಸೊ ಅಪ್ಪನೇ ನನಗೆ ರೋಲ್ ಮಾಡಲು ಮತ್ತು ಅವರೇ ಒಂಥರ ಗುರು. ಸೊ ಹಾಗಾಗಿ ಅಪ್ಪನ ಥರನೇ ಆಗೋಣ ಅಂತ ಒಂದು ಮೊದಲಿಂದನೂ ಫೀಲ್ ಇತ್ತು. ಎಜುಕೇಷನ್ನು? ಸರ್ 10ನೇ ತರಗತಿ ಮುಗೀತು. ಅಲ್ಲಿಂದ ಪುಸ್ತಕಗಳಿಗೆಲ್ಲ ಟಾಟಾ ಹೇಳಿ ಈ ಭಾಗಕ್ಕೆ ಬಂದೆ ಸರ್. ಹೇಗಿದೆ ಈ ಭಾಗ? ಈ ಭಾಗನೂ ಕಲಿಕೆಯ ಒಂದು ಒತ್ತಡನೂ ಇರಿದೆ ಸರ್. ಪ್ರತಿದಿನ ಅಪ್ಡೇಟ್ ಜೊತೆಗೆ ಬದುಕಬೇಕು ಮತ್ತು ಪ್ರತಿ ವಿಷಯಗಳನ್ನು ತಿಳ್ಕೋಬೇಕು. ಸೊ ಹಾಗಾಗಿ ರಿಸರ್ಚ್ ಜೊತೆಗೆ, ರಿಥಿಂಕ್ ಜೊತೆಗೆ, ಇಮ್ಯಾಜಿನ್ ಜೊತೆಗೆ ರೀಕ್ರಿಯೇಟ್ ಮಾಡ್ತಾ ಕೆಲಸ ಮಾಡ್ತಾ ಹೋಗ್ತಿದ್ದೀವಿ ಸರ್. ಓಕೆ. ಸೊ ಫ್ಯಾಮಿಲಿ ಅಂದರೆ ಮನೆ ಪರಿಸ್ಥಿತಿ ಎಲ್ಲ ಹೇಗಿತ್ತು ಮುಂಚೆ? ಸರ್ ಫಸ್ಟ್ ಆಫ್ ಆಲ್ ನಮಗೆ ಬಡತನ ಅನ್ನೋದು ಅಥವಾ ಹಸಿವು ಅನ್ನೋದು ಕುಗ್ಗಿಸುವ ಮ್ಯಾಟ್ರೇ ಅಲ್ಲ ಸರ್. ಅದು ನಮ್ಮನ್ನು ಯಾವತ್ತೂ ಕುಗ್ಗಿಸಲಿಲ್ಲ ಕೂಡ. ಯಾಕಂದರೆ ನಾನು ಹುಟ್ಟಿದಾಗ ನಮ್ಮಮ್ಮ ಹೇಳ್ತಿದ್ಲು, ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅಥವಾ ಖಾಲಿ ಟೈಮಲ್ಲಿ ಇದ್ದಾಗ ಮನೇಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನನ್ನ ತಾಯಿ ಹೇಳೋಳು ಏನಂತ, ನಮಗೆ ಮದುವೆ ಆದಾಗ, ನಮ್ಮ ಅಪ್ಪ ಅಮ್ಮನಿಗೆ ಮದುವೆ ಆದಾಗ ಮನೆ ಇರಲಿಲ್ಲ, ಒಂದು ಸಣ್ಣ ಗುಡಿಸಲು, ಸೋರೋ ಗುಡಿಸಲು. ಆದರೆ ನಮ್ಮ ಅಪ್ಪನ ತಾಯಿ ತಂದೆ ಇದ್ದಾರಲ್ಲ, ನಮ್ಮ ಅಜ್ಜ ಅಜ್ಜಿ, ಅವ್ರಿಗೆ ಮಲ್ಕೊಳ್ಳುವಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಊರಿನ ಬಸ್ ಸ್ಟ್ಯಾಂಡು. ಸೊ ಊರು ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅಜ್ಜ ಅಜ್ಜಿ ಮಲಗ್ತಾಯಿದ್ರು. ಸೊ ನಮ್ಮ ತಂದೆಗೆ ಮದುವೆ ಆದಮೇಲೆ ಅವರು ಗುಡಿಸಲಲ್ಲೇ ಇರ್ತಿದ್ರು. ಮಳೆ ಬಂದರೆ ರಾತ್ರಿ ಎಲ್ಲ ಬಕೆಟ್ಗಳನ್ನು ಇಟ್ಕೊಂಡು, ಎಲ್ಲೆಲ್ಲಿ ನೀರು ಸೋರ್ತಿದೆ ಅಲ್ಲೆಲ್ಲ ಬಕೆಟ್ಗಳನ್ನು ಇಟ್ಕೊಂಡು, ಗೋಣಿ ಚೀಲಗಳನ್ನು ಇಟ್ಕೊಂಡು ಮನೆ ಒರೆಸೋ ಕೆಲಸನೇ ಜಾಸ್ತಿ ಇರೋದು. ಸೊ ಅಂಥ ಸಂದರ್ಭಗಳು ಕೂಡ ನಮ್ಮ ಇಡೀ ಕುಟುಂಬವನ್ನು ಕುಗ್ಗಿಸಲಿಲ್ಲ. ಅದಾದಮೇಲೆ ಅಪ್ಪನ ಹೋರಾಟಗಳು, ಅಪ್ಪ ಬೀದಿ ನಾಟಕಕ್ಕೆ ಹೋಗೋದು, ತಮಟೆಯನ್ನು ಹೆಗಲಿಗೆ ಹಾಕ್ಕೊಂಡು ಪ್ರತಿ ಹಳ್ಳಿಲಿ ಹಾಡುಗಳನ್ನು ಹಾಡ್ತಾ, ಅದರಿಂದ ಬಂದಂಥ ಹಣದಿಂದನೇ ನಮ್ಮ ಕುಟುಂಬ ನಡೀತಿತ್ತು. ಅದಾದಮೇಲೆ ಒಂದು ಸಣ್ಣ ಜನತಾ ಮನೆ ಅಂತ ಗೌರ್ಮೆಂಟ್ ಅವ್ರು ಕೊಟ್ಟ ಮೇಲೆ ಜನತಾ ಮನೆ ಕಟ್ಕೊಂಡ್ಮೇಲೆ ಇವತ್ತಿಗೂ ಸರ್ ನಾವು ಹೆಂಗಂದರೆ, ಒಂದು ಮನೇಲಿ ಮಕ್ಕಂಡ್ರೆ ರಾತ್ರಿ ಹೊತ್ತು ಏನಾದ್ರು ಉಚ್ಚೆ ಬಂದರೆ ಎದ್ದು ಉಚ್ಚೆಗೆ ಹೋಗ್ಬೇಕಲ್ಲ, ಅವಾಗ ಪ್ರತಿಯೊಬ್ಬರು ಕಾಲು ತುಳ್ಕೊಂಡೇ ಹೋಗ್ಬೇಕು. ಬಾಗಿಲು ತೆಗಿಬೇಕಂದ್ರು ಅಪ್ಪ ಒಂಚೂರು ಕಾಲು ಮಡಚಪ್ಪ ಅಂತ ಹೇಳ್ಬೇಕು. ಕಾಲು ಮಡಚಿದ ಮೇಲೆ ಬಾಗಿಲು ತೆಗೆದು ಆಮೇಲೆ ಹೊರಗೆ ಹೋಗ್ಬೇಕು. ಸೊ ಆ ಥರದ ಸ್ಥಿತಿಗತಿಗಳು ನಮ್ಮನ್ನು ಯಾವತ್ತೂ ಕುಗ್ಗಿಸ್ಲಿಲ್ಲ. ಮತ್ತು ನನ್ನ ಅವ್ವ ಒಂಟಿಯಾಗಿ ನಾವು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದರೂ ಕೂಡ, ನನ್ನ ತಾಯಿ ನಾವೆಲ್ಲ ಕೆಲಸಕ್ಕಂತ ಹೊರಗೆ ಬಂದ್ವಿ, ನನ್ನ ತಾಯಿ ಒಂಟಿಯಾಗಿ ಕಳೆದಿರೋದು.
ಸೊ ಅಪ್ಪ ಹೋರಾಟ ಅಂತ ಬೀದಿಗಿಳಿದ್ರು, ಸಾಂಸ್ಕೃತಿಕವಾಗಿ ಬೀದಿಗೆ ಹೋಗ್ತಿದ್ರು, ಊರೂರಿಗೆ ಹೋಗ್ತಿದ್ರು. ಸೊ ತಾಯಿ ಮತ್ತು ನನ್ನ ತಂಗಿ ಇಬ್ಬರೇ ಒಂಟಿ ಮನೆಯಲ್ಲಿ ಎಷ್ಟೋ ರಾತ್ರಿಗಳನ್ನು ಕಳೆದಿದ್ದಾಳೆ ನನ್ನ ತಾಯಿ. ನನ್ನ ತಾಯಿಯ ಒಂಟಿ ರಾತ್ರಿಗಳೇ ನಮಗೆ ಇವತ್ತಿಗೆ ಧೈರ್ಯವನ್ನು ಕೊಡೋಕ್ಕೆ ಸಾಧ್ಯ ಆಯ್ತು ಸರ್. ನನ್ನ ತಾಯಿ ಅದೆಷ್ಟು ಅಡುಗೆ ಮನೆ ಮುಂದೆ ಕೂತು ಅದೆಷ್ಟು ದೇವರಿಗೆ ಶಾಪ ಹಾಕಿದಳು ಗೊತ್ತಿಲ್ಲ ಸರ್. ಅದೆಷ್ಟು ದೇವ್ರಿಗೆ ಶಾಪ ಹಾಕಿದೊಳಗೆ ಗೊತ್ತಿಲ್ಲ. ಆ ಅಡುಗೆ ಮನೆ ಒಳಗಡೆ ಕೂತ್ಕೊಂಡು ಒಲೆ ಮುಂದೆ ಕಣ್ಣೀರು ಹಾಕ್ತಾ ನನ್ನ ತಾಯಿಯ ಕಣ್ಣೀರು ಮತ್ತು ಅಡುಗೆ ಮನೆ ನಮಗೆ ಮೃಷ್ಟಾನ್ನ ಭೋಜನ ಆಗಿದೆ ಸರ್. ಸೊ ಹಾಗಾಗಿ ನನ್ನ ತಾಯಿಯ ಕಣ್ಣೀರಿನ ಮುಂದೆ, ನನ್ನ ತಂದೆಯ ಬೆವರ ಹನಿಯ ಮುಂದೆ ನಮಗಿವು ಯಾವ ಕಷ್ಟ ಅನ್ನಿಸ್ತಿಲ್ಲ ಸರ್. ಈಗ ಎದುರಿಸುವ ಸವಾಲುಗಳು ಯಾವುವು? ಸೊ ಮುಂಚೆನೇ ಬಡತನ ನೋಡೋದ್ರಿಂದ ಇವಾಗ ಏನೇ ಬಂದ್ರೂ ಯು ಡಸಂಟ್ ಕೇರ್. ಹೌದು ಸರ್, ಹೌದು ಸರ್. ಸೊ ಯು ಆಲ್ರೆಡಿ ಪ್ರಿಪೇರ್ಡ್. ಎಸ್. ಏನು ಕಷ್ಟ ಬಂದ್ರೂ ಎದುರಿಸೋದಕ್ಕೆ ರೆಡಿ. ಏನು ಕಷ್ಟ ಬಂದರೂ ಹಬ್ಬ ಬಂದರೆ ಏನು ಸರ್, ಎಕನಾಮಿಕಲ್ ವೀಕ್ ಆಗ್ತೀವಿ. ಎಕನಾಮಿಕಲ್ ವೀಕ್ ಆದರೆ ದಿನಕ್ಕೆ ಬದುಕೋದಕ್ಕೆ ಎಷ್ಟು ಬೇಕೋ ಬೇಕಾದ್ರೆ ಕೂಲಿ ಕೆಲಸ ಮಾಡಿ ಬದುಕಬಹುದು ಅನ್ನೋ ಒಂದು ಶಕ್ತಿ ಇದೆ ಸರ್. ಮನುಷ್ಯ ಕುಗ್ಗೋದು ಎಲ್ಲಿ ಅಂದರೆ ಈ ಫೈನಾನ್ಸ್ ವಿಷಯದಲ್ಲಿ 100%. ಆ ಹಣ ಇದ್ದರೆ ಅವನಿಗೆ ಇರೋ ಕಳೆನೇ ಬೇರೆ. ಹೌದು. ಹಣ ಇಲ್ಲ ಅಂದಾಗ ಅವನ ಕಳೆನೇ ಬೇರೆ. ನಿಜ. ಜೊತೆಗಿರೋರು ಕೂಡ ಅದೇ, ಹಣ ಇದ್ದಾಗ ಒಂಥರ, ಹಣ ಇಲ್ಲದೇ ಇದ್ದಾಗ ಒಂಥರ. 100% ಸರ್. ಅದು ಮಾಡ್ತಾರೆ. ಅದಕ್ಕೆ ನಾನು ಹಣವಂತರನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ, ಗುಣವಂತರನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸೊ ರಾಯಚೂರು ಐತೆ ಬಾರ್ಡ್ರ್, ಕರ್ನಾಟಕ ಬಾರ್ಡ್ರ್. 100%. ಸೊ ಅಲ್ಲಿ ಅಂತಂದರೆ ಮಳೆ ಬೆಳೆ ಎಲ್ಲ ಸ್ವಲ್ಪ ಆದಷ್ಟು ಕಡಿಮೆ ಇರುತ್ತೆ. ಹಾಂ ಸರ್. ಆ್ಯಕ್ಚುಲಿ ರಾಯಚೂರು ಅಂದ ಕೂಡಲೇ ಹಿಂದುಳಿದ ಜನ, ಆಮೇಲೆ ಬಿಸಿಲುನಾಡು ಈ ಥರದ್ದೆಲ್ಲ ಕರೀತಾರೆ ಸರ್. ಆದರೆ ನಾನು ಕನ್ನಡದ ಜನತೆಗೆ ನಾನು ಇನ್ನೊಂದು ತಿಳಿಸ್ಬೇಕಾಗಿದೆ ಏನಂದರೆ, ರಾಯಚೂರು ಇವತ್ತಿಗೂ ಚಿನ್ನವನ್ನು ಕೊಡುವ ನೆಲ ಮತ್ತು ಭತ್ತದ ನೆಲ ಮತ್ತು 2 ನದಿಗಳ ಮಧ್ಯೆ ಇರ್ತಕ್ಕಂಥ ಊರು. ಅದಕ್ಕೆ ನಮ್ಮ ಜಿಲ್ಲೆಗೆ ಎಡೆದೊರೆ ಅಂತ ಕರೀತಾರೆ. ಅದಾದಮೇಲೆ ಹತ್ತಿಯ ನೆಲ. ಈ ಹತ್ತಿಯನ್ನು ಬೆಳೆಸುವುದರ ಮೂಲಕನೇ ಇವತ್ತು ಇಡೀ ಎಲ್ಲರೂ ತಮ್ಮ ಮಾನ ಮುಚ್ಕೊಳ್ಳೋಕ್ಕೆ ಬಟ್ಟೆ ಆಯಿತು ಸರ್. ಸೊ ಆ ಥರದ ಜಿಲ್ಲೆ ನಂದು. ಮತ್ತು ಬಂಡಾಯದ ನೆಲ ಮತ್ತು ನಿಜಾಮ ರಜಕರ ವಿರುದ್ಧ ದೊಡ್ಡ ಮಟ್ಟದ ಫೈಟ್ ಮಾಡಿರೋ ನೆಲ. ಆಮೇಲೆ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ನನ್ನ ಜಿಲ್ಲೆಗೆ 1 ವರ್ಷ ಲೇಟಾಗಿ ಸಿಗ್ತದೆ. ಕಾರಣ ಹಾಗಾಗಿ ನಿಜಾಮರ ಆಳ್ವಿಕೆ ಅಲ್ವಾ ಸರ್. ಸೊ ಅವರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1 ವರ್ಷ ನಂತರ. ಹಾಗಾಗಿ ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಮಾಡ್ತೀವಿ. ಈ ಹೈದರಾಬಾದ್ ಕರ್ನಾಟಕ ಇರೋದು ಕಲ್ಯಾಣ ಕರ್ನಾಟಕ ಆಯಿತು. ಆದರೆ ಹೆಸರಲ್ಲಿ ಬಂದಿರೋ ಕಲ್ಯಾಣ ಪ್ರತಿಯೊಬ್ಬರ ಬದುಕಲ್ಲಿ ಬರಬೇಕಂತ ಆಶಿಸ್ತೀನಿ ಸರ್ ನಾನು. ಯಾಕಂದರೆ ಈ YTPSL ಮತ್ತು RTPSL ಅಂತ ಏನಿದೆಯಲ್ಲ, ಅಲ್ಲಿ ಕರೆಂಟ್ ನಾವು ಇಡೀ 40% ರಾಜ್ಯಕ್ಕೆ ಕರೆಂಟ್ ಕೊಡ್ತೀವಿ. ಆ ಧೂಳು ಇಡೀ 40% ರಾಯಚೂರು ಗಾಳೀಲಿ ಮಿಕ್ಸ್ ಆಗಿಬಿಟ್ಟು ಪ್ರತಿಯೊಬ್ಬರಿಗೂ ಬ್ರಾಂಕಟೈಸ್ ಕಾಯಿಲೆ ಬರ್ತಿದ್ದಾವೆ, ಕುಪಸ ರೋಗಗಳು, ಮೊಣಕಾಲು ನೋವು, ಆಮೇಲೆ ಕಿಡ್ನಿ ಫೇಲು. ಸರ್ ಕುಡಿಯುವ ನೀರಿಂದ ಸತ್ತಿರ್ತಕ್ಕಂಥ ಜಿಲ್ಲೆ ಸರ್ ನಂದು. ಕುಡಿಯುವ ನೀರಿಂದ ಸತ್ತಿರ್ತಕ್ಕಂಥ ಜಿಲ್ಲೆ ನಂದು. ಸೊ ಹಾಗಾಗಿ ಈ ಏಮ್ಸ್ ಅಂತ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ವಿ ಸರ್. ಇವತ್ತಿಗೂ ಅಲ್ಲೇ ಟೆಂಟ್ ಹಾಕೊಂಡು ಕೂತಿದ್ದೀವಿ. ಅದು 2 ವರ್ಷ ಮೇಲಾಯ್ತು ಸರ್. ಆದರೆ ರಾಜ್ಯ ಸರ್ಕಾರ ಮಾತಾಡುತ್ತೆ, ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕು. ಸೊ ಈ ರಾಜಕೀಯ ಒಂದಷ್ಟು ಕಣ್ಣು ತೆರೀಬೇಕು. ಸೊ ಅವ್ರಿಗೆ ಪೊರೆ ಬಂದಿದೆ. ಆ ಪೊರೆಯನ್ನು ತೆಗೆದು ನೋಡಿದಾಗ ನಮ್ಮ ರಾಯಚೂರು ಜಿಲ್ಲೆಯ ಜನತೆಯ ಆರ್ತನಾದ ಮತ್ತು ಸಂಕಟ ಮತ್ತು ನೋವು ಕಾಣ್ತದೆ ಅಂತ ನಾನು ಅನ್ಕೊಂತೀನಿ ಸರ್. ಸೊ ಹೋರಾಟ ಇನ್ನೂ ನಿಲ್ಲಿಸಿಲ್ಲ? ಅದು ಹೋರಾಟ ನಿಂತಿಲ್ಲ ಸರ್, ನಡೀತಾನೇ ಇದೆ. ಸೊ 2.5 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಹೌದು ಸರ್, ಜನಗಳು. ಹೌದು ಸರ್. ಸೊ ಏನು ಹೇಳ್ತಾರೆ ಸರ್ಕಾರದವರು? ಈಗ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಇರ್ತಾರೆ ಸರ್. ಅದಕ್ಕೆ ನನಗೆ ಸಮಸ್ಯೆ ಎಲ್ಲಿ ಕಾಡ್ತಿದೆ ಅಂದರೆ, ಸದನದಲ್ಲಿ ಮಾತಾಡುವಂಥ ನಾಯಕರಿಲ್ಲ. ಅವ್ರಿಗೆ ಬೇಕಾಗಿದ್ದು ರೋಡ್ ಹಾಕೋದು, ಚರಂಡಿ ಕ್ಲೀನ್ ಮಾಡೋದು, ಈ ಥರದ್ರಲ್ಲಿ ಅವ್ರ ಅಭಿವೃದ್ಧಿಯನ್ನು ನೋಡ್ತಾ ಇದ್ದಾರೆ ಸರ್. ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ಗೌರ್ಮೆಂಟ್ ಬೇರೆ ಬೇರೆ ಚೇಂಜ್ ಆಗ್ತಿರ್ತದೆ. ಪ್ರತಿ 5 ವರ್ಷಕ್ಕೊಮ್ಮೆ ರೋಡೇ ಹಾಕೋದೇ ಇದೆ ಸರ್ ಜೀವನ ಪೂರ್ತಿ. 70 ವರ್ಷ ಆಯ್ತು ಸರ್ ಸ್ವಾತಂತ್ರ್ಯ ಬಂದು, 78 ವರ್ಷ ಆಯ್ತು ಸರ್. ಅಲ್ಲ, ನೀವು ರೋಡ್ ಹಾಕಿಲ್ಲ ಅಂದರೆ ರೋಡ್ ಚೆನ್ನಾಗಿಲ್ಲ ಅಂತೀರಾ. ಹಾಂ, ಚರಂಡಿ ಏನಾದರೂ ಗಲೀಜಿದ್ರೆ ಚರಂಡಿ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ. ಓಕೆ, ಮತ್ತು ಇನ್ನೇನು ಮಾಡಬೇಕು ಗೌರ್ಮೆಂಟ್? ಸರ್ ಸಿಂಪಲ್ ಸರ್, ನಾನು ಅದನ್ನೇ ಕೇಳ್ತೀನಿ ಸರ್. ನಮ್ಮ ತಾತ ಮುತ್ತಾತನ ಕಾಲಘಟ್ಟದಲ್ಲಿ ಒಂದು ಮನೆ ಸಿಮೆಂಟ್ ಹಾಕಲಿಲ್ಲ, ಏನೂ ಹಾಕಲಿಲ್ಲ, ಬರೀ ಮಣ್ಣಿಂದ ಕಟ್ಟಿದ್ರು ಸರ್. ಯಾವತ್ತೂ 50 ವರ್ಷ ಆದರೂ ಬಿದ್ದೋಗಲಿಲ್ಲ. 3 ವರ್ಷಕ್ಕೆ 2 ವರ್ಷಕ್ಕೆ ಕಿತ್ತೋಗ್ತಿದ್ದಲ್ಲ ಸರ್. ಹಾಗಾದರೆ ಎಲ್ಲಿ ಕಳಪೆ ಆಗ್ತಿರೋದು? ಈಗ ಸೊ ಹಾಗಾಗಿ ನಾನೇನು ಹೇಳ್ತಿದ್ದೇನೆಂದರೆ,
ಒಂದು ಸಲ ಹಾಕಿದ ಮೇಲೆ ಅದು ಚೆನ್ನಾಗಿ ಒಂದಷ್ಟು ವರ್ಷ ಬಾಳಿಕೆ ಬರಬೇಕು, ಕಿತ್ತು ಹೋಗ್ತದೆ. ಸೊ ಅಲ್ಲಿ ಎಲ್ಲ ನೀವು ಭ್ರಷ್ಟಾಚಾರ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಮಾತಾಡಬೇಕಾಗಿದ್ದು ರೋಡ್ ಎಷ್ಟರ ಬಗ್ಗೆ ಮಾತಾಡ್ತಿರೋ, ನಮ್ಮ ಜಿಲ್ಲೆಯ ಜನತೆಯ ಬದುಕಿನ ಬಗ್ಗೆ ಮಾತಾಡಬೇಕಲ್ಲ ಸರ್. ಜೀವ ಇದ್ದರೆ ಅಲ್ವಾ ಜನ ಇರೋಕ್ಕೆ ಸಾಧ್ಯ. ಜನ ಇದ್ದರೆ ತಾನೇ ಓಟೇ ಇಲ್ಲ ಅಂತಂದ್ರೆ ಏನು ಮಾಡ್ತೀರಿ? ಈಗ ನಿಮ್ಮ ಜನಪ್ರತಿನಿಧಿಗಳನ್ನ ನೀವೇ ಆರಿಸಿ ಕಳಿಸಿರೋದು 100%. ಸೊ ನೀವು ಕೇಳಬೇಕಲ್ವ ಸರ್. ಕೇಳುವ ಧ್ವನಿಗಳು ಸಾಕಷ್ಟು ಇದ್ದಾವೆ, ಕೇಳಿಸಿಕೊಳ್ಳುವ ಕಿವಿಗಳು ಮೌನವಾಗಿದ್ದಾವೆ ಸರ್. ಕಾರಣ ಅದು ಅವನ್ನೇ ಕೇಳಬೇಕು ಸರ್. ಯಾರವರು? ಸುಮಾರು ಯಾವುದೇ ಪಕ್ಷ ಇರಲಿ ಸರ್. ನಾನು ಕೇಳ್ತಾ ಇರೋದು ಪಾರ್ಟಿ ಇವಾಗ MLA ಯಾರು ನಿಮಗೆ? ಅಲ್ಲ, ಪ್ರೆಸೆಂಟ್ ನಾನು ಯಾವುದೇ MLA ಬಗ್ಗೆ ಮಾತಾಡ್ತಿಲ್ಲ ಸರ್. ಹಿಂದಿನಿಂದ ಸರ್ ನಾನು ಯಾವುದೇ MLA ಇರಲಿ, ನಾನು ಶಾಸಕರಲ್ಲಿ ವಿನಂತಿ ಮಾಡ್ತಿರೋದೇನೆಂದರೆ, ನೀವು ಬದುಕನ್ನು ನೋಡಿ, ಜನರ ಜೀವನವನ್ನು ನೋಡಿ. ರಾಯಚೂರಲ್ಲಿ ಕುಡಿಯೋ ನೀರಿಂದ ಸತ್ತಿರ್ತಕ್ಕಂಥ ಜನ ನನ್ನ ಜಿಲ್ಲೆ. ಸೊ ಹಾಗಾಗಿ ನೀವು ಮಾತಾಡಬೇಕಾಗಿದ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ. ನಮಗೆ ಏಮ್ಸ್ ಅನ್ನುವಂಥದ್ದು ಒಂದು ಬಂದರೆ ತಲೆಯಿಂದ ಮುಡಿವರೆಗೂ, ಅಂದರೆ ಅಡಿಯಿಂದ ಮುಡಿವರೆಗೂ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಪ್ರತಿಯೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗುತ್ತೆ. ಸೊ ಆವಾಗ ನನ್ನ ಜಿಲ್ಲೆ ಏನಿದೆಯಲ್ಲ, ಯಾರು ಹಿಂದುಳಿದ ಜಿಲ್ಲೆ, ಬಡತನದ ಜಿಲ್ಲೆ ಅಂತ ಮಾತಾಡ್ತಿರಲ್ಲಪ್ಪ, ಬಡತನದ ಜಿಲ್ಲೆಗೆ ಕೊಡ್ರಿ ಏಮ್ಸ್ನ. ಸೊ ಪ್ರತಿಯೊಬ್ಬರು ಜೀವಂತವಾಗಿ ಬದುಕ್ತೀವಿ. ಯಾಕಂದರೆ 40% ಕರ್ನಾಟಕಕ್ಕೆ ಬೆಳಕನ್ನು ಕೊಡ್ತೀವಿ. ಸೊ ಆ ಬೆಳಕನ್ನು ಕೊಡೋದ್ರ ಮೂಲಕನೇ ನಮ್ಮ ಕಾಯಿಲೆಗಳು ಬಂದಿದ್ದಾವೆ. ಸೊ ಆಗ ಇಷ್ಟು ತ್ಯಾಗ ಮಾಡಿದಿರ್ತಕ್ಕಂಥ ಜಿಲ್ಲೆಗೆ ಏಮ್ಸನ್ನು ಕೊಡಿ. ಅದನ್ನು ಧ್ವನಿ ಎತ್ತಬೇಕು, ಯಾರು ಸದನದಲ್ಲಿ ಎತ್ತಬೇಕು. ಅದು ಇಲ್ಲಿರೋರು ಅಲ್ಲಿಗೆ ಬರೀತೀನಿ ಅಂತಾರೆ, ಆದರೆ ಅಲ್ಲಿರೋರು ಇನ್ನೂ ನಮಗೆ ನೀರು ಬಿಡ್ತಾ ಇಲ್ಲ. ಸೊ ಈ ಹೋರಾಟ ನೀವು ಅಂದರೆ ನಾನು ಹೇಳ್ತಾ ಇರೋದು, ನೀವು ಯಾವ ರೀತಿ ಮಾಡ್ತಾಯಿದ್ದೀರ ಗೊತ್ತಿಲ್ಲ ನನಗೆ. ಓಕೆ, ಇನ್ನೊಂದು, ನೀವು ಅಲ್ಲಿ ಉಸ್ತುವಾರಿ ಸಚಿವರು ಇರ್ತಾರೆ. ಹೌದು. ಸೊ ಉಸ್ತುವಾರಿ ಸಚಿವರು ಅದು ಯಾವುದೇ ಪಕ್ಷದವರಾಗಿರಲಿ, ಈಗ 2 ವರ್ಷ ಅಂತ ಅಂದರೆ ಹೆಚ್ಚು ಕಡಿಮೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಲಿಂದನೂ ಮಾಡ್ತಾಯಿದ್ರ ಅಂತ. ಹೌದು. ಸೊ ಅಲ್ಲಾರು ನಿಮ್ಮ ಯಾವುದೂ ಸಮಸ್ಯೆಗಳನ್ನ ಕೇಳ್ತಾ ಇಲ್ವಾ ಸರ್? ಅದನ್ನೇ ಹೇಳ್ತಾ ಇರೋದು ಸರ್. ಈಗ ಸಿದ್ದರಾಮಯ್ಯನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಏನಂತ? ರಾಯಚೂರು ಜಿಲ್ಲೆಗೆ ಕೊಡಿ ಅಂತ, ಈ ಹೋರಾಟದ ಪ್ರತಿಫಲವಾಗಿ. ಸೊ ನನ್ನ ಜಿಲ್ಲೆಯ ಶಾಸಕರು ಯಾರೂ ಮಾತಾಡಿಲ್ಲ, ಆದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಲುಪಿದೆ. ಅವರು ನಮ್ಮ ಹೋರಾಟವನ್ನು ನೋಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಈಗ ಕೇಂದ್ರ ಕಣ್ಣು ತೆರಿಬೇಕು. ಕೇಂದ್ರದ ಕಣ್ಣು ತೆರೆದು ನಮ್ಮ ಜಿಲ್ಲೆಗೆ ಕೊಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋದು ನನ್ನ ಮಹಾದ ಆಸೆ ಮತ್ತು ಮಹಾ ವಿನಂತಿ ಸರ್. ಹಿಂದಿನ MP ಅವರು ಇದ್ದಾರೆ, ಈಗಿರೋ MP ಅವರು ಇದ್ದಾರೆ, ಅವರಿಬ್ಬರನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಯಾಕೆಂತಂದರೆ ಈಗ ಇಬ್ಬರು ಒಂದೊಂದು ಪಕ್ಷಕ್ಕೆ ಸೇರಿರ್ತಾರೆ. ಹೌದು. ಆಸ್ಪಿರೆಂಟ್ಸ್ ಅಂತ ಅಂದರೆ ಲೈಕ್ ಈಗ ಎಲೆಕ್ಷನ್ ನಿಲ್ಲಬೇಕು, ಏನೋ ಸಮಾಜ ಸೇವೆ ಮಾಡಬೇಕು ಅಂತ ಸುಮಾರು ಜನ ಇರ್ತಾರೆ. ಎಲೆಕ್ಷನ್ಗಳು ಬಂದಾಗ ಸುಮಾರು ಜನ ಹುಟ್ಟಾಕೊಂತಾರಲ್ಲ, ಎಲೆಕ್ಷನ್ ಬರ್ತಾ ಇದ್ದಂಗೆ 1 ವರ್ಷ 2 ವರ್ಷ ಅವಾಗ ಸುಮಾರು ಜನ ನಾಯಕರು ಹುಟ್ಕೊತಾರೆ. ಸೊ ಆ ಥರದವರೆಲ್ಲರನ್ನ ಕೇಳಿದ್ರೆ ಬಹುಶಃ ನಿಮ್ಮ ಸಮಸ್ಯೆ ಸಾಲ್ವ್ ಆಗ್ಬೋದು ಅನಿಸುತ್ತೆ ಸರ್. ನಾನು ಅದನ್ನೇ ಆಗಲೇ ಹೇಳಿದೆ, ಕೇಳುವ ಧ್ವನಿಗಳು ತುಂಬ ಇದ್ದಾವೆ, ಕಿವಿಗೆ ಶಬ್ದಗಳು ಬೀಳ್ತಿದ್ದಾವೆ, ಸಮಸ್ಯೆಗಳು ಬೀಳ್ತಿದ್ದಾವೆ, ಆದರೆ ಕೇಳಿಸಿಕೊಳ್ಳುವ ಕಿವಿಗಳು ಮೌನ ಆಗಿದ್ದಾವೆ ಸರ್. ಯಾಕೆ ಮೌನ ಆಗಿದ್ದಾವೆ ಅಂದರೆ, ಕಿವುಡಾಗಿದ್ದಾವೆ ಅಂದರೆ, ಸರ್ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ ಅಂದರೆ ಧ್ವನಿ ತಲುಪಿಲ್ವಾ ಸರ್? ಹಾಗಾದರೆ ತಲುಪಿದೆ. ಆಮೇಲೆ ನಾವು ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು ಏನಕ್ಕೆ ಕೇಳಿದೆ ಅಂತಂದರೆ, ನೀವು ನಿಮ್ಮ MP-ಗಳು ಇಲ್ಲ ನಿಮ್ಮ MLA-ಗಳ್ನ ಅವ್ರ ತುರ್ನೂ ಸ್ವಲ್ಪ ಪುಷ್ ಮಾಡಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತಲ್ಲ. ನಿಮ್ಮ 100% ಸರ್ ಸ್ಟ್ರಾಂಗ್ ಸರ್. ಫುಲ್ಫಿಲ್ ಆಗುತ್ತೆ ಸರ್. ಪ್ರತಿ MLA ಬಂದು ಹೋಗಿದ್ದಾನೆ ಸ್ಟೇಜ್ಗೆ, ನಾನು ಮಾತಾಡ್ತೀನಿ ಅಂತ ಭರವಸೆ ಕೊಡ್ತಾರೆ. ಭರವಸೆ ಮಾತುಗಳು ತುಂಬ ಇರ್ತಾವೆ ಸರ್, ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಭರವಸೆ ಮಾತುಗಳು ಆಡಿದ್ದಾರೆ, ಬೆಂಬಲವಾಗಿ ನಿಲ್ತೀವಿ ಅಂದಿದ್ದಾರೆ, ಸ್ಟೇಜಿಗೆ ಬಂದಿದ್ದಾರೆ. ದಿನನಿತ್ಯವೂ ಅದೇ ರೋಡಲ್ಲಿ ಹಿಂಗೆ ಓಡಾಡ್ತಾರೆ. ಆ ಕಾರಲ್ಲಿ ನಿಂತ್ಕೊಂಡು ಹಿಂಗೆ ಲೆಫ್ಟ್ ಸೈಡ್ ನೋಡಿದ್ರೆ ನಮ್ಮ ಹೋರಾಟ ಟೆಂಟ್ ಕಾಣ್ತದೆ. ಇನ್ನೂ ಕೂತಿದ್ದಾರೆ ಅಂತ ಪ್ರತಿದಿನದ ಸುದ್ದಿ ಬರ್ತದೆ ಪತ್ರಿಕೆಗಳಲ್ಲಿ. ಆದರೂ ಕೂಡ ಗಟ್ಟಿಯಾದ ಮನಸ್ಸು ಮತ್ತು ಗಟ್ಟಿಯಾದ ಧ್ವನಿ ನನ್ನ ಜಿಲ್ಲೆಗೆ ಬೇಕು ಎನ್ನುವ ಅಭಿಮಾನ ಇರಬೇಕು ಸರ್. ಆಮೇಲೆ ಅಯ್ಯೋ ಮಾತಾಡ್ಬಿಟ್ರೆ ನಮ್ಗೆ ಏನಾರು ಮಾಡಿಬಿಡ್ತಾರೆ ಅನ್ನೋ ಒಂದು ಭಯ ಇದ್ದರೆ ಏನು ಮಾಡೋಕ್ಕಾಗಲ್ಲ ಸರ್. ಪೊಲಿಟಿಷಿಯನ್ಗಳು ಏನಾದರೂ ನಿಮ್ಮ ಪ್ರಕಾರ ಭಯದಿಂದನೇ ಬದುಕ್ತಾ ಇದ್ದಾರಾ? ಭಯದಿಂದ ಬದುಕ್ತಿದ್ದಾರೆ ಅಂತ ಅಲ್ಲ ಸರ್ ನಾನು ಹೇಳ್ತಿರೋದು. ಯಾವ ಅರ್ಥದಲ್ಲಿ ಹೇಳ್ತಿದ್ದೀನಂದರೆ ಸರ್, ಪಕ್ಷಕ್ಕಿಂತ ಜಿಲ್ಲೆ ದೊಡ್ಡದು ಸರ್. ಯಾಕಂತ ಹೇಳ್ತೀನಿ ಸರ್, ನನ್ನ ಜಿಲ್ಲೆಯ ಜನ ಓಟ್ ಹಾಕಿದ್ದಕ್ಕೆ ನೀವು ಆ ಪಕ್ಷದಲ್ಲಿ MP ಆಗಿದ್ದು ಅಥವಾ MLA ಆಗಿದ್ದು ಸರ್ ಅಲ್ವಾ? ಸೊ ನಾನು ಹಂಬಲ್ ರಿಕ್ವೆಸ್ಟ್ ಏನಂದರೆ, ನಿನಗೆ ಪಕ್ಷ ಟಿಕೆಟ್ ಕೊಟ್ಟಿರ್ಬೋದು, ಆದರೆ ನಿನ್ನ ಗೆಲ್ಲಿಸಿದ್ದು ಜನದಿಂದನೇ ನೀನು. ಸೊ ಹಾಗಾಗಿ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ,
ಕೆಲವು ಸಂದರ್ಭಗಳಲ್ಲಿ ಪಕ್ಷಕ್ಕಿಂತ ನಿನ್ನ ಜಿಲ್ಲೆಯ ಜನತೆ ಮುಖ್ಯ ಆಗಬೇಕು, ಜನರ ನೋವು ಮುಖ್ಯ ಆಗಬೇಕು, ಜನರ ಬದುಕು ಮುಖ್ಯ ಆಗಬೇಕು, ಆಮೇಲೆ ಪಕ್ಷ. ಆ ನಿಮ್ಮ ಹೋರಾಟಕ್ಕೆ ಆದಷ್ಟು ಬೇಗ ಒಂದು ಅಂತ್ಯ ಕಾಣಲಿ. ಥ್ಯಾಂಕ್ ಯು ಸರ್. ನಿಮ್ಮ ಆಸೆಗಳೆಲ್ಲ ಈಡೇರಲಿ ಅಂತ ಥ್ಯಾಂಕ್ ಯು ಸರ್. ನಾವು ಕೇಳ್ಕೊತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.